ಹಾಯ್, ಇನ್ನೊಂದು ಸಾಲ್ಟ್ ವಾಟರ್ ಬಾತ್ ಏನು ಪ್ರಯೋಜನ ಇದರಿಂದ? ಹೇಗೆ ಮಾಡ್ಕೊಳ್ಳೋದು? ಮುಂಚೆ ಏನಾರು ಇತ್ತಾ? ಇದೆಲ್ಲ ಪ್ರಶ್ನೆಗೆ ಈ ವಿಡಿಯೋ ಲೆಟ್ಸ್ ಬಿಗಿನ್. ಹಾಯ್, ದಿಸ್ ಇಸ್ ಮೀ ಚೈತ್ರ ಹೆಮಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಾಲ್ಟ್ ವಾಟರ್ ಬಾತ್ ನಾನು ಕೂಡ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೀನಿ ಸಾಲ್ಟ್ ವಾಟರ್ ಬಾತನ್ನು. ಇದು ಒಳ್ಳೆ ಲಾಭ ಕೊಟ್ಟದ ಆ್ಯಂಡ್ ಪ್ರೊಸೀಜರನ್ನು ಯಾವ ಥರ ಅಂತ ಹೇಳಿ ನಿಮಗೂ ಕೂಡ ಹೇಳ್ತೀನಿ. ಐ ಆಮ್ ನಾಟ್ ಅ ಹೀಲರ್, ಬಟ್ ನನಗೆ ಚೆನ್ನಾಗಿ ಹೆಲ್ಪ್ ಆಗಿದೆ ಅಂತ ಹೇಳಿ ನಿಮಗೂ ಕೂಡ ಸಜೆಸ್ಟ್ ಮಾಡತ್ತೀನಿ. ನಿಮಗೇನಾದರೂ ನೆಗೆಟಿವ್ ಫೀಲ್ ಅನಿಸಿದ್ರೆ ಒಂದ್ಸಾರಿ ನೀವು ಕೂಡ ಟ್ರೈ ಮಾಡಿ. ಮನುಷ್ಯ ಅಂದ ತಕ್ಷಣ ಪಾಸಿಟಿವ್ ಎನರ್ಜಿ ಆ್ಯಂಡ್ ನೆಗೆಟಿವ್ ಎನರ್ಜಿ ಇದ್ದೇ ಇರ್ತದ. ಸೊ ಆವಾಗ ಆ ಮನುಷ್ಯನಿಗೆ ಹೀಲಿಂಗ್ ನೆಸೆಸರಿ ಇರ್ತದೆ. ಆ ಹೀಲಿಂಗ್ ಯಾವ ಥ್ರೂ ಮಾಡ್ಕೋಬೋದು ಅಂದ್ರೆ ನಾವು ಸಾಲ್ಟ್ ವಾಟರಿಂದ ಮಾಡ್ಕೋಬೋದು. ಸೊ ಔರ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಒಬ್ಬ ಮನುಷ್ಯಲಿರ್ತಕ್ಕಂಥ ಕಾಂತಿ, ಚೈತನ್ಯ, ಹ್ಯಾಸ್ ಯೂಶ್ವಲ್ ನೀವು ನನಗೆ ಚೈತ್ರ ಅಂದ ತಕ್ಷಣ ಒಂದು ಫೇಸ್ ನೆನಪಿ ಬರ್ತದ. ಯಾವಾಗಲೂ ಯಾವುದೇ ವ್ಯಕ್ತಿ ಸಾಡೊಳಗೆ ಇರೋದಿಲ್ಲ, ಫುಲ್ ಹ್ಯಾಪಿಯಾಗಿ ಇರೋದಿಲ್ಲ. ಏನೋ ಅವನಲ್ಲಿ ಏನೋ ಒಂಥರ ಲವಲವಿಕೆ ಇರ್ತದೆ. ಕೆಲವೊಂದು ಸಂದರ್ಭದಾಗ ಆ ಮನುಷ್ಯ ಏನಾಗ್ತಾನ, ಲೋ ಎನರ್ಜಿ ಫೀಲ್ ಆಗ್ತಾನ. ಏನು ಸುಮ್ಮನೆ ಅಳು ಬಂದಂಗೆ ಆಗೋದು, ಯಾವುದೋ ಒಂದು ವಿಷಯಕ್ಕೆ ಭಯ ಪಟ್ಟಂಗೆ ಆಗೋದು, ಯಾರಾದರೂ ಬೈದ್ರ ಆ ಸಿಚುವೇಶನ್ಸನ್ನು ಡೀಪ್ ಆಗಿ ಸ್ಕಾರ್ ಮಾಡ್ಕೊಳ್ಳೋದು, ಈ ಥರ ಒಂದು ನೆಗೆಟಿವ್ ಪಾತಿಗೆ ಹೋಗೋದು. ಆ ಸಂದರ್ಭದಲ್ಲಿ ಆ ಮನುಷ್ಯಂಗೆ ನೆಸೆಸಿಟಿ ಇರ್ತದೆ. ಸೊ ಅದೇ ಸಾಲ್ಟ್ ವಾಟರ್ ಬಾತ್. ಸೊ ಇದರಿಂದ ಸಿಕ್ಕಾಪಟ್ಟೆ ಬೆನಿಫಿಟ್ ಅಂದರೆ ಮೊದಲಿಗೆ ಸಾಲ್ಟ್ ಬಗ್ಗೆ ನಾವು ತಿಳ್ಕೊಬೇಕಾಗತ್ತಾ. ನೀವು ಯಾವಾಗಲೂ ಕೇಳಿರ್ಬೋದು, ಆ, ಊರಲ್ಲಿ ಕೂಡ ನೀವು ಹಳೆ ಕಾಲದ ಅಜ್ಜಿಗಳಿರ್ತಾರ. ಅವ್ರು ಆಲ್ಮೋಸ್ಟ್ ದೃಷ್ಟಿ ಆಗೈತೆ ಅಂದ ತಕ್ಷಣ ಉಪ್ಪು ತೊಗೊಂಬರ್ತಾರೆ ಅವರು. ಸಾಲ್ಟ್ ತೊಗೊಂಬಂದರು ದೃಷ್ಟಿ ನೇಯೋದಾಗಿರ್ಬೋದು. ನೆಕ್ಸ್ಟ್ ಸಮುದ್ರದ ನೀರಲ್ಲಿ ಸ್ನಾನ ಮಾಡಿ ಬರ್ತಾರ. ಆವಾಗ ಒಂಥರ ಎನರ್ಜಿ ಕ್ಲೆನ್ಸ್ ಆದಂಗೆ ಆಗ್ತದ. ನೆಕ್ಸ್ಟ್ ಹಳ್ಳಿ ಕಡೆ ಎಲ್ಲ ಏನು ಮಾಡ್ತೀವಿ ಅಂದ್ರೆ ಆಂಜನೇಯ ಸ್ವಾಮಿಗೆ ಹೋಗೋ ಮುಂದಾಗ, ಅಥವಾ ನಾವೆಲ್ಲ ಹನುಮಪ್ಪ ಅಂತೀವಿ, ಹನುಮಪ್ಪ ಹೋಗೋ ಮುಂದಾಗ ಉಪ್ಪು ತೊಗೊಂಡು ಹೋಗ್ತೀವಿ. ಉಪ್ಪನ್ನು ಯಾಕೆ ತೊಗೊಂಡು ಹೋಗ್ತೀವಿ? ಸೊ ಇದೇ ರೀಸನ್. ಒಂದು ಎನರ್ಜಿಯನ್ನು ನಾವು ಕಿತ್ತಿಸಬೇಕಾಗಿರ್ತದೆ. ನೆಗೆಟಿವನ್ನು ತೆಗೆದುವುದು ಪಾಸಿಟಿವ್ ಥ್ರೂ ಹೋಗಬೇಕಾಗಿರ್ತದೆ. ಸೊ ಆ ಸಂದರ್ಭದಲ್ಲಿ ನಾವು ಉಪ್ಪನ್ನು ಒಂದು ಬಿಗ್ಗೆಸ್ಟ್ ಉದಾಹರಣೆ ಅಂತ ಹೇಳ್ಬೋದು ಇದು ಆ್ಯಕ್ಚುಲಿ. ನೆಕ್ಸ್ಟ್ ಹಳೆ ಕಾಲದ ಪುಷ್ಕರಣಿಗಳೆಲ್ಲ ನೋಡ್ತಿರ್ಬೋದು ನೀವು. ಅಲ್ಲೆಲ್ಲ ಸ್ನಾನ ಮಾಡಿ ಬರ್ತಿದ್ರು. ಯಾಕೆ ಸ್ನಾನ ಮಾಡ್ತಿದ್ರು ಅಂದ್ರೆ ಏನೋ ಒಂದು ಕಾಡಾಟ ಇರ್ತದ, ತೊಲಗಬೇಕದು. ಸೊ ಒಂದು ನೆಗೆಟಿವ್ ಎನರ್ಜಿಯನ್ನು ತೆಗಿಬೇಕಾಗಿರ್ತದೆ ಅವರು. ಈ ಸಂದರ್ಭಗಳಲ್ಲಿ ನಾವು ಸಾಲ್ಟ್ ವಾಟರ್ ಬಾತನ್ನು ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಅದ್ರ ವಿಧಾನ ಯಾವ ಥರ ಅಂದ್ರೆ, ನಾವೆಲ್ಲ ಟಿಪಿಕಲಿ ಸೌತ್ ಇಂಡಿಯನ್ಸ್ ಅಂದ ತಕ್ಷಣ ಒಂದು ಬಕೆಟ್ ತೊಗೋತೀವಿ. ಬಕೆಟ್ ಒಳಗೆ ನೀರು ತುಂಬ್ಕೊಂಡ್ಬಂದು ಸ್ನಾನಕ್ಕೆ ಹೋಗೋದು ರೂಢಿ ನಮ್ದು. ಸೊ ಆ ಸಂದರ್ಭದಾಗ ನಾವೇನು ಮಾಡ್ಬೇಕಂದ್ರೆ, ಒಂದು ಬಕೆಟ್ ಒಳಗೆ ಒಂದು ಒಂದು ಫುಲ್ ಬಕೆಟ್ ಇರ್ತದಂದ್ರೆ ಒಂದು ಕಾಲ್ ಭಾಗ ನೀರನ್ನು ನಾವೇನು ಮಾಡ್ಕೋಬೇಕು, ಅದ್ರೊಳಗೆ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಯಾವ ಥರ ಅಂದ್ರೆ ಕಲ್ಲುಪ್ಪು, ದೊಡ್ಡ ಉಪ್ಪು ಇರಬೇಕು. ಆ ದೊಡ್ಡ ಉಪ್ಪನ್ನು ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಬಂದು ಏನು ಮಾಡಬೇಕು, ನೆಕ್ಸ್ಟ್ ಉಳಿದಕ್ಕಂಥ ಪ್ಯೂರ್ ವಾಟರ್ನ ಆ ಕಡೆ ತೆಗೆದಿಟ್ಕೋಬೇಕು. ನಾವು ಸ್ನಾನಕ್ಕೆ ಹೋದಾಗ ಏನು ಮಾಡಬೇಕು, ಆ ಕರಗಿರ್ತಕ್ಕಂಥ ಕಾಲ್ಭಾಗ ನೀರವನ್ನು ನಾವೇನು ಮಾಡ್ಕೋಬೇಕು, ಮೈ ಮೇಲೆಲ್ಲ ಹಾಕೋಬೇಕು. ಕೆಲವೊಬ್ಬರು ಅಂತಾರು ತಲೆ ಮೇಲೆ ಹಾಕೊಂಡ್ರು ವೈಟ್ ಕೂದಲಕ್ಕೆ. ಸೊ ಇವಾಗಿನೆಲ್ಲ ಹುಡುಗರೆಲ್ಲ ನಾವೆಲ್ಲ ಬ್ಯೂಟಿ ಕಾನ್ಶಿಯಸ್. ಸೊ ಬೇಡ, ಮೈ ಮೇಲಿಂದ ಹಾಕೋಬೇಕು. ಮೈ ಮೇಲಿಂದ ಹಾಕೊಂಡು ನಾವೇನು ಮಾಡಬೇಕು, ಒಂದು 2 ನಿಮಿಷ ಕಾಲ ನಾವು ಅಫರ್ಮೇಷನ್ ಮಾಡ್ಕೋಬೇಕು. ನಾವು ಏನಂತ, ಸೊ ನನ್ನೆಲ್ಲ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿಯನ್ನು ಸಾಲ್ಟ್ ಹಿಡಿದಿಟ್ಕೊಂಡದ. ಈ ಥರ 2 ನಿಮಿಷಗಳ ಕಾಲ ನಾವು ಅನ್ಕೋಬೇಕು. ನೀವೇನೇ ಆದರೂ ಆ ದಿನ ಏನಾದರೂ ಯಾರ ಬಗ್ಗೆ ರೇಗಾಡಿದ್ರಾಗಲಿ, ಯಾರೋ ನಿಮಗೆ ಬೇದಿದ್ರಾಗಲಿ, ನೀವು ಸಾರಿ ಕೇಳೋದಾಗಿರ್ಬೋದು. ಸೊ ಸೆಲ್ಫ್ ಅಫರ್ಮೇಷನ್ ಮಾಡ್ಕೋಬೇಕು. ಸೊ ಆ ನಮ್ಮಲ್ಲಿರ್ತಕ್ಕಂತಹ ನೆಗೆಟಿವ್ ಎನರ್ಜಿಯನ್ನು ಆ ಸಾಲ್ಟ್ ಹಿಡಿದಿಟ್ಕೊಂಡಿರ್ತದ ಅಂತ ಅನ್ಕೋರಿ. ನೆಕ್ಸ್ಟ್ 2 ನಿಮಿಷ ಆದಮೇಲೆ ನೀವೇನು ಉಳಿದಿರ್ತಕ್ಕಂತಹ ನೀರು ಇರ್ತದಲ್ಲ ನಿಮ್ಮ ಕಡೆ, ನೀವು ಎನಿ ಡಿಗ್ರಿ ಸೆಲ್ಸಿಯಸ್ ನೀವು ನೀರು ಕಾಸ್ಕೊಂಡಿರ್ಬೋದು, ಅದು ನಿಮ್ಗೆ ಕಂಫರ್ಟೇಬಲ್. ಸೊ ಆ ನೀರನ್ನು ನೀವೇನು ಮಾಡಬೇಕು, ಮೈ ಮೇಲೆ ಹಾಕಬೇಕು. ಇವಾಗ ಪ್ಯೂರ್ ವಾಟರ್ ಹಾಕೋತೀರಿ, ಇವಾಗ ನೀವೇನಂತ ಅನ್ಕೋಬೇಕು, ಸೊ ನನ್ನ ನೆಗೆಟಿವ್ ಎನರ್ಜಿ ಸಾಲ್ಟ್ಗೆ ಅನ್ಕೊಂಡಿತ್ತು. ಸೊ ನಾವು ಪ್ಯೂರ್ ವಾಟರ್ ಹಾಕೋಣಂತಲೇ ಆ ಸಾಲ್ಟ್ದು ಎಲ್ಲ ಹೊರಗೆ ಕಿತ್ತಿಸಿದ್ಬಿಟ್ಟೆ. ಸೊ ಈ ಥರ ನಾವು ಅಫರ್ಮೇಷನ್ ಮಾಡ್ಕೋಬೇಕು. ಸಾಲ್ಟ್ ಈ ಥ್ರೂ ನಿಮ್ಗೆ ಹೆಲ್ಪ್ ಮಾಡ್ತದ. ಇದು ನಿಜವಾಗ್ಲೂ ವರ್ಕ್ ಆಗ್ತದ. ನಿಮ್ಗೆ ಕಂಫರ್ಟೇಬಲ್, ನಿಮಗೇನಾದರೂ ಯಾವಾಗಾದ್ರೂ ನೆಗೆಟಿವ್ ಫೀಲ್ ಅನ್ಸಿದ್ರೆ ಅವಾಗ ಕೂಡ ನೀವು ಟ್ರೈ ಮಾಡ್ಬೋದು. ನೆಕ್ಸ್ಟ್ ವೀಕ್ಲಿ ಒನ್ಸ್ ಮಾಡಿದಂತೂ ಆ್ಯಕ್ಚುಲಿ ಇಟ್ಸ್ ಗುಡ್. ನೀವೇನಾದರೂ ಎಲ್ಲೋ ಹೊರಗಡೆ ಹೋಗಿ ಬರ್ತೀರ ಅಂತ ಅನ್ಕೊಡಿ, ನಿಮಗೇನೋ ಬೇಜಾರಾಗಿರ್ತದ, ಏನೋ ನಿಮ್ಮ ಬಗ್ಗೆನೇ ಕೀಳರಿಮೆ ಬಂದಿರ್ತದೆ, ನಿಮಗೆ ಇನ್ಸೆಕ್ಯೂರಿಟಿ ಅನಿಸಿರ್ತದ. ಆ ಸಂದರ್ಭದಲ್ಲಿ ನೀವು ಸಾಲ್ಟ್ ವಾಟರ್ ಬಾತ್ನ ಟ್ರೈ ಮಾಡ್ಬೋದು. ನನ್ನ ಗುಡ್ ಅಡ್ವೈಸ್ ಏನಂದ್ರೆ, ಆಲ್ಮೋಸ್ಟ್ ನೀವೇನು ಮಾಡ್ರಿ ಅಂದ್ರೆ, ಒಂದು ಯಾವುದೇ ಥರದ ಪ್ಲಾಸ್ಟಿಕ್ ಕಂಟೈನರ್ ಒಳಗೆ ಕಲ್ಲುಪ್ಪನ್ನು ಹಾಕಿಟ್ರಿ. ಅದನ್ನು ನೀವು ಬಾತ್ರೂಮಲ್ಲೇ ಇಟ್ಕೋರಿ. ನಾವೇನು ಬಚ್ಚಲ ಮನೆ ಅಂತ ಕರಿತೀವಲ್ಲ, ಅಲ್ಲೇ ಆ ಸಾಲ್ಟ್ ವಾಟರ್ ಬಾತ್ನ ನೀವು ತೆಗೆದುಕೊಳ್ಳೋದು. ಅದು ನೋಡಿದ ತಕ್ಷಣ ನೆನಪಾಗುತ್ತೆ, ಓಕೆ ನಾನು ಮಾಡ್ಬೇಕು ಇವಾಗ ಸ್ನಾನ, ಸಾಲ್ಟ್ ವಾಟರ್ ತೊಗೋಬೇಕಂತೇಳಿ. ಸೊ ನೀವೇನು ಮಾಡಿರಿ, ಇದನ್ನು ಫಾಲೋ ಮಾಡಿರಿ. ನೆಕ್ಸ್ಟ್ ನಾನು ಯಾವಾಗಲೇ ಹೇಳಿದ್ನಲ್ಲ, 2 ನಿಮಿಷಗಳ ಕಾಲ ನೀವು ಅಫರ್ಮೇಷನ್ ಮಾಡ್ಕೋಬೇಕು.
ಆವಾಗ ನಿಮ್ಗೆ ಅನ್ಸುತ್ತೆ ಓಕೆ ನನ್ನ ಒಂದು ಯಾವುದೇ ಆದ ಎನರ್ಜಿ ಅದು ಸ್ಟಕ್ ಆಗಿರ್ತದೆ. ಸೊ ಅದು ಕ್ಲೆನ್ಸ್ ಆಗ್ಬೇಕಂದ್ರೆ ಇಟ್ ಟೇಕ್ಸ್ ಟೈಮ್. ಸೈಂಟಿಫಿಕ್ ಬೆನಿಫಿಟ್ಸ್ ಅಂತ ಬಂದರೆ ಸಾಲ್ಟ್ಲಿ ಸುಮಾರು ಅದಾವೆ. ನಿಮಗೇನಾದರೂ ಮಸಲ್ ಪೇನ್ ಆಗಿರ್ಬೋದು, ಜಾಯಿಂಟ್ ಪೇನ್ ಈ ಥರ ರಿಲೀಫ್ ಆಗಬೇಕಿತ್ತಂದ್ರೆ ಸಾಲ್ಟನ್ನು ಯೂಸ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಏನಾದರೂ ಸ್ಕಿನ್ ಡ್ರೈನೆಸ್ ಆದ್ರೆ, ನೆಕ್ಸ್ಟ್ ಸರ್ಕ್ಯುಲೇಷನ್ ಟೈಮಿಗೂ ಯೂಸ್ ಮಾಡ್ತೀವಿ. ಮತ್ತು ಎಕ್ಸೆಮಾ ಅಂತೇಳಿ ನಂಗೆ ಅಷ್ಟು ಪ್ರೊನೌನ್ಸ್ ಬರ್ತಿಲ್ಲ, ನಾನು ಸ್ಪೆಲ್ಲಿಂಗ್ ಹೇಳ್ತೀನಿ, ECZEMA. ಸೊ ಈ ಥರ ಎಲ್ಲ ಕಾಯಿಲೆಗಳಿಗೆ ಸಾಲ್ಟನ್ನು ಯೂಸ್ಫುಲ್ ಮಾಡ್ಕೋತಾರೆ. ನೆಕ್ಸ್ಟ್ ಹೇಳ್ಬೇಕಂದ್ರೆ ಆವಾಗಲೇ ಒಂದು ಹೇಳಿದೆ ನಾನು 2 ನಿಮಿಷಗಳ ಕಾಲ ಅಫರ್ಮೇಷನ್ ಮಾಡ್ಕೊಂಡು ಅಂತ. ಸೊ ಆಫ್ಟರ್ ನೀವೇನು ಪ್ಯೂರ್ ವಾಟರ್ ಅಂದ್ರೆ ವಿತೌಟ್ ಸಾಲ್ಟ್ ಸೇರಿಸಿದ ವಾಟರ್ ಹಾಕ್ತಿರ್ತಿರಲ್ಲ, ಅದಾದಮೇಲೆ ನೀವು ಯಾವುದೇ ಥರಂಥ ಸೋಪನ್ನು ಯೂಸ್ ಮಾಡೋಕೆ ಹೋಗಬೇಡ್ರಿ. ಸೊ ಜಸ್ಟ್ ಪ್ಯೂರ್ ವಾಟರ್ನ ತೊಗೊಂಡು ಅಪ್ಲೈ ಮಾಡ್ಕೊಂಡು ನೀವು ಹೊರಗಡೆ ಬರ್ಬೋದು. ಸೊ ಇದಾಗಿತ್ತು ಇವತ್ತಿಂದ. ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿರಿ, ಶೇರ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಡೇ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್.